ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ನಮ್ಮ ಮೇಜಲ್ಲಿ ಏನು ಮಾಡ್ತಾ ಇದೆ ಇವತ್ತು. ಮನೆಯಲ್ಲೆಲ್ಲ ಓಡಾಡ್ತಾ ಇದೆ. ನೋಡಿ, ಅದಕ್ಕೂ ಬಿಸ್ಕೆಟ್ ಬೇಕಂತೆ. ನಾವು ಕಾಫಿ ಜೊತೆ ಬಿಸ್ಕೆಟ್ ತಿಂತಾ ಇದ್ರೆ ಅದಕ್ಕೂ ಬೇಕನ್ನತ್ತೆ. ನೋಡಿ, ಹಾಗೆ ಒಂದು ಸ್ವಲ್ಪ ಹಾಕಿದ್ದು ತಿಂತು. ಮಿಲೆಟ್ಸ್ ಬಿಸ್ಕೆಟು ಡೈಜೆಸ್ಟಿವ್ ತಿಂದು ಓಡಾಡ್ತಾ ಇದೆ. ನಮ್ಮ ಮನೆ ಹತ್ರ ಇದ್ವಲ್ಲ ನಾಯಿ ಮರಿಗಳು 5 ಇದನ್ನು ಅಲ್ಲಿ ಮನೆ ಕಟ್ತಾ ಇದ್ದಾರೆ. ಅವರೇ ಸಾಕ್ತೀವಿ ಅಂತ ತೊಗೊಂಡೋದ್ರು. ಅವ್ರ ಮನೆಗೆ ಕಟ್ಟುವಾಗ ಸೇಫ್ಟಿ ಕೂಡ ಇರುತ್ತಂತೆ. ದಿನಾಲು ಅದಕ್ಕೆ ಹಾಲು ಎಲ್ಲ ಹಾಕ್ತಾಯಿದ್ದಾರೆ ಮರಿಗಳಿಗೆ. ಇಲ್ಲಿ ಮರಿಗಳು ನಮ್ಮ ಮನೆ ಹತ್ರ ಕಾಂಪೌಂಡಲ್ಲಿ ಎಲ್ಲ ಫುಲ್ ಗಲೀಜು ಮಾಡ್ತಾಯಿದ್ರು. ಅದಕ್ಕೆ ಎಲ್ಲರೂ ಕಂಪ್ಲೇಂಟ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. 4-5 ಫ್ಲೋರ್ ಇದ್ದಾವಲ್ಲ, ಮೇಲೆ ಅವರೆಲ್ಲ ಬರೀ ಓಡಾಡೋಕ್ಕೆ ಜಾಗ ಆಗಲ್ಲ, ಇದು ನಾಯಿನೆಲ್ಲ ಅದು ಬಿಟ್ಟು ಮನೆ ಅಂತ ಕಂಪ್ಲೇಂಟ್ ಕೊಟ್ಟು ಮೇಂಟೆನೆನ್ಸ್ ಹುಡುಗ ಬರ್ತಾರೆ. ಆ ಹುಡುಗ ಹೋಗಿ ಅವ್ರಿಗೆ ಕೊಟ್ಟು ಬಂದಿದ್ದ 5 ನಾಯಿಗಳನ್ನು. ನಮಗೂ ಬೇಜಾರು. ಅದು ತಾಯಿ ಒಂದು ಕಟ್ಕೊಂಡು ಎಲ್ಲರಿಗೂ ಮರಿ ಗೊತ್ತಿಲ್ಲ. ಅದಕ್ಕೆ ನಾನು ಒಂದು ಮರಿನ ಕರ್ಕೊಂಡು ಬಂದಿದ್ದೆ. ಮತ್ತು ಅದು ಕೂಗ್ತಾ ಇತ್ತು. ಆಮೇಲೆ ಮತ್ತು 5 ಮರಿ ಒಟ್ಟಿಗೆ ಇರಲಿಲ್ಲ ಅಂತ ಅದನ್ನು ಕೂಡ ಅಲ್ಲೇ ಬಿಟ್ಕೊಂಡು ನೋಡಿ ನಮ್ಮದು ಬೇಕು ಮನೇಲಿ ಚಳಿಗೆ ಸುಮ್ಮನೆ ಬಿಟ್ಟು ಈಜುಮ್ಮ ನೋಡಿಲ್ಲಿ ಈಜು ಮಾಡೋಕ್ಕೆ ಹಾಲಲ್ಲಿ ನೋಡಿಲ್ಲಿ ಅದಕ್ಕೆ ಟೈಮ್ ಪಾಸ್ ಈಜು ಹೊರಗಡೆ ಎಲ್ಲ ಈಜುಮ್ಮ ಪಕ್ಷಿಗಳು ಈಜು ಬೇಕಿದ್ರೆ ಒಂದು ಎಂಟರ್ಟೈನ್ಮೆಂಟ್. ಬಾ ನೋಡಿ, ನಮ್ಮ ಕ್ಯಾಟ್ಗೆ ಫುಡ್ ತೊಗೊಂಡು ಬಂದಿದ್ದೆ. ಹಾಗೆ ನಾಯಿ ಮರಿಗಳನ್ನ ನೋಡ್ಕೊಂತ ಹೋಗಿ ಮಳೆ ಬಂದರೆ ಏನು ಮಾಡ್ತಾವೆ ಇಲ್ಲಿ? ಓ, ಇದ್ರ ಕೆಳಗಿರ್ತಾವಲ್ಲ ನೋಡಿ, ಎಲ್ಲ ಹಾಲು ಮತ್ತೆ ಏನು ಬೀಳಲ್ಲಲ್ಲ ಇದು. ಪಾಪ ಚಿಕ್ಕು ಇದಾವಲ್ಲ, ಅದು ಆ ಕಡೆ ಬಿಟ್ಬಿಟ್ರೆ ಆಕ್ಸಿಡೆಂಟ್ ಆಗಿಬಿಡ್ತದೆ. ಆ ಕಡೆ ಹಾಂ ಹಾಂ ನಮ್ಮ ಮನೆಯಲ್ಲೂ ಡಾಗ್ ಫುಡ್ ಇನ್ನೂ ಇದೆ. ಎಲ್ಲಿದೆ ಅಂತ ಹೇಳಿದೆ. ಹಾಂ, ಇಲ್ಲೇ ಹಾಕು. हाँ, उसके नीचे सो जाए तो इधर ही रखना अच्छा है. इधर ही अच्छा है जगह. हाँ, वायर है. ಮನೆ ಕಟ್ಟಿಸ್ತಾ ಇದ್ದಾರೆ. ಅವರು ಸಾಕೊಂಡಿದ್ದಾರೆ. ಕೊಡಬೇಕು. ನಾಯಿ ಫುಡ್ದು ಇದಕ್ಕೂ ಒಂದು ಬ್ಯಾಗ್ ಇದೆ, ಅದು ಕೊಡ್ತೀನಿ ತಂದು. ಆಮೇಲೆ ಹಾಕಿ ದಿನ ಅದ್ರಿಗೆ ಹಾಕಿ ಮೇಲೆ ಹಾಲು ಹಾಕ್ಬಿಡಿ ತಿಂತಾವೆ. ಇದರ ಥ್ಯಾಂಕ್ ಯು ವೆರಿ ಮಚ್.